ದೇವರಾಜ್ ಅವರಿದ್ದಾರೆ ನಮ್ಮ ಜೊತೆಗೆ ಮಾತಾಡೋಕೆ. ದೇವರಾಜ್ ಅವರೇ, ಈಗ ಪುಷ್ಪ ಅವರು ತಗೊಂಡಿರುವಂತ ಜಾಗ ಯಾವುದು? ಲಕ್ಷ್ಮಮ್ಮ ಅವ್ರಿಗೆ ರಿಜಿಸ್ಟರ್ ಆಗಿತ್ತಲ್ಲ, ಆ ಜಾಗ ತಾನೇ ಅವ್ರು ತಗೊಂಡಿರೋದು? ಈಗ ಮೇಡಮ್ ನಾನು ಒಂದು ಸ್ಪಷ್ಟನೆ ಕೊಡ್ತೀನಿ ಕೇಳಿ. ಈಗ ರಾಮಕೃಷ್ಣ ಚಿಕ್ಕೇಗೌಡ ಕೊಟ್ಮೇಲೆ ಚಿಕ್ಕೇಗೌಡ ಏನ್ ಮಾಡ್ತಾನೆ ಅಂತ ಅಂದ್ರೆ ಡಾಕ್ಟರ್ ರಾಮ್ ಭಟ್ರಿಗೆ ಕೊಡ್ತಾನೆ, ಆಸ್ತಿ ಕ್ಲೋಸ್ ಆಗುತ್ತೆ. ಆಮೇಲೆ ನಮ್ ಜಾಗ ಇದು ನಮ್ಮ ಲಕ್ಷ್ಮಣವ್ರ ಪ್ರಾಪರ್ಟಿ ಅವ್ರ ಹೆಸರಲ್ಲೇ ಇರುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಯಥಾಸ್ಥಿತಿ ಕಾಪಾಡ್ಕೊ ಬಂದಿದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕೇಗೌಡ ಇದು ಖಾಲಿ ಜಾಗ ಇತ್ತಲ್ಲ ನಮ್ದು, ಖಾಲಿ ಜಾಗಕ್ಕೆ ಹಿರೇಗೌಡ, ರುದ್ರೇಗೌಡ, KP ಶ್ರೀಮತಿ, ತೋಪೇಗೌಡ ಅನ್ನೋರಿಗೆ 4 ಜನಕ್ಕೆ ನಮ್ ಜಾಗ ತೋರ್ಸೋದು ಮಾರೋದು, ನಮ್ ಜಾಗ ತೋರ್ಸೋದು ಮಾರೋದು, ಇದೇ ನಂದು ಅಂತ. ಯಾಕೆ ಇವ್ರು ಯಾರು ಇರಲ್ವಲ್ಲ, ಅಲ್ಲಿ ಖಾಲಿ ಜಾಗ ಇರುತ್ತಲ್ಲ. ಅದಾದ ನಂತರ ಮೇಡಮ್ ಶ್ರೀಮತಿ ಅನ್ನೋರು ಗಿರೀಶ್ ಮಾಲಿಂಗಪ್ಪ ಅನ್ನೋರಿಗೆ ಕೊಡ್ತಾರೆ 2007ರಲ್ಲಿ. ಅಲ್ಲ ನಾನು ಹೇಳ್ತಾ ಇರೋದು, ಈ ಹಿರೇಗೌಡರು ಅವ್ರ ಫ್ಯಾಮಿಲಿಗೆಲ್ಲ ಕೊಟ್ಮೇಲೆ ಈ ಶ್ರೀಮತಿ ಅನ್ನೋರು ಯಾರು? ಶ್ರೀಮತಿ ಅನ್ನೋರು ಗಿರೀಶ್ ಮಾಲಿಂಗಪ್ಪನವ್ರಿಗೆ ಕೊಡ್ತಾರೆ. ಅವ್ರು ಬೇರೆ ಪಾರ್ಟಿ, ಅವರಿಗೆ ಚಿಕ್ಕೇಗೌಡ ಮಾರಿರೋದು 40x50 ಅಂತ ಕೊಟ್ಟಿದ್ದಾನೆ. ಅದೇ ಇವಾಗ ಅದನ್ನ 4-5 ಜನಕ್ಕೆ ಮಾರಾಟ ಆಗೋಗಿರುತ್ತಲ್ಲ ಅವಾಗ್ಲೇನೆ ದೇವರಾಜ್ ಅವರೇ. ಹಿರೇಗೌಡ ಮತ್ತೆ ಇನ್ನು ಯಾರು ಪ್ರಾಪರ್ಟಿ ಮಾರಲ್ಲ ಮೇಡಮ್, ಅವ್ರು ನಮ್ ಪ್ರಾಪರ್ಟಿ ಮಾಡಲ್ಲ. ನಮ್ ಪ್ರಾಪರ್ಟಿ ನಮ್ ಇದ್ರಲ್ಲೇ ಇರುತ್ತೆ. ಇವನು ಇಲ್ಲಿ ಫಸ್ಟ್ ಮಾಡ್ಕೊಂಡಿದ್ದಾನಲ್ಲ 45, 125 ತಗೋಬಿಟ್ಟು 125. ದೇವರಾಜ್ ಅವರೇ, ನಿಮ್ ಪ್ರಾಪರ್ಟಿ ಬಗ್ಗೆ ಮಾತಾಡಿ. ನಾನು ನಿಮ್ ಪ್ರಾಪರ್ಟಿ ಬಗ್ಗೆ ಸ್ಪಷ್ಟತೆ ಕೇಳ್ತಾ ಇದ್ದೀನಿ. ನಿಮಗೆ ಲಕ್ಷ್ಮಮ್ಮ ಅವರಿಗೆ ಎಷ್ಟು ಜಾಗ ಬಂದಿರುತ್ತೆ? 5 ಗುಂಟೆ ಜಾಗ ಬಂದಿರುತ್ತಾ? 5 ಗುಂಟೆ ಜಾಗ ಮೇಡಮ್. 5 ಗುಂಟೆ ಲಕ್ಷ್ಮಮ್ಮ 5 ಗುಂಟೆ ಜಾಗಕ್ಕೆ 5 ಗುಂಟೆ ಜಾಗಕ್ಕೆ 84ರಲ್ಲಿ DC ಅವರಿಂದ ಅಲ್ಲೇಷನ್ ಆಗಿರ್ತಕ್ಕಂಥದ್ದು, ತಹಸೀಲ್ದಾರಿಂದ ಆಗಿರ್ತಕ್ಕಂಥದ್ದು, ಕೈಪಾಣಿ, ಮೆಟೇಷನ್, ಪ್ರತಿಯೊಂದು ಪಂಚಾಯತಿನಲ್ಲಿ ಈ ಸೊತ್ತಾಗಿರ್ತಕ್ಕಂಥದ್ದು ಅವತ್ತಿನ ನಮ್ದು ಕರೆಕ್ಟ್ ಆಗಿ ಇದೆ. ಒಂದ್ ನಿಮಿಷ ದೇವರಾಜ್ ಅವರೇ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಆ 5 ಗುಂಟೆ ಜಾಗ ಈ 125 x 135 ಅದರಲ್ಲೇ ಇದೆ ಅಲ್ವಾ ಅದು? ನಮ್ ಜಾಗ ನಮ್ದು ಇವತ್ತು ಹಾಗೆ ಇದೆ. ಹೌದ್ರಿ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಆ 125/135 5 ಗುಂಟೆನೂ ಸೇರ್ಕೊಳ್ಳುತ್ತಲ್ವಾ? ಹೌದು. ಇದು ಅವಾಗ್ಲಿಂದ ಚಿಕ್ಕೇಗೌಡರು ಅವರು ಇವ್ರು ಏನಾಗಿದ್ದಾರೆ, ಅದನ್ನ ಫೇಕ್ ಆಗಿ ಮಾರಾಟ ಮಾಡ್ತಾ ಅದನ್ನ 45/125 ಮಾರಾಟ ಮಾಡ್ಬೇಕಾದವರು ಹಿಂದಿನಿಂದಲೂ 125/135 ಮಾರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮಗನೇ ಅಪ್ಪನಿಗೆ ಆತರ ಮಾಡಿ ಅದಾದ್ಮೇಲೆ ಅದು ಹಂಗೆ ಮುಂದುವರೆದಿದೆ ಅಲ್ವಾ? ಹಂಗೆ ಮುಂದುವರೆದಿದೆ. ನಮ್ ಜಾಗಕ್ಕೆ ಯಾರು ಬಂದಿರ್ಲಿಲ್ಲ. ನಮ್ದು ಖಾಲಿ ಜಾಗ ಇವತ್ತಿನವರೆಗೂ ಹಾಗೆ ಇದೆ. ಅಲ್ಲ, ನಿಮ್ ಖಾಲಿ ಜಾಗ ಇದ್ದಿರ್ಬಹುದು, ಯಾರು ಬರ್ದೇ ಇರ್ಬೋದು, ಬಟ್ ಮಾರಾಟ ಮಾಡಿರೋರು ನಿಮ್ ಜಾಗನೂ ಸೇರಿಸಿ ಮಾರಾಟ ಮಾಡಿದಾರಲ್ವಾ? ನಮ್ ಜಾಗ ತೋರ್ಸಿ ಮಾರಾಟ ಮಾಡಿದಾರೆ. ನಮ್ ದಾಖಲೆ ಇದೆಯಲ್ಲ ಮೇಡಮ್? ಹೌದ್ರಿ, ನಾನು ಎಲ್ಲ ದಾಖಲಾತಿಗಳಿದೆ. ದೇವರಾಜ್ ಅವರೇ, ನಾನು ಅದನ್ನೇ ಹೇಳ್ತಿದ್ದೀನಿ. ನಿಮ್ ಜಾಗನು ತೋರ್ಸಿನೇ ಮಾರಾಟ, ಒಟ್ನಲ್ಲಿ ಅದನ್ನು ಸೇರ್ಸಿನೇ ಮಾರಾಟ ಮಾಡಿದಾರಲ್ವಾ? ಸೇರ್ಸಿ ಮಾರಾಟ ಅಂದ್ರೆ ತೋರ್ಸೋದು ಮಾರೋದು ಇವರು ಫೇಕ್ ಇದ್ ಮಾಡಿ. ಅಲ್ಲ ರೀ, ನೀವ್ ಅರ್ಥನೇ ಮಾಡ್ಕೋತಾ ಇಲ್ಲ ನನ್ ಪಾಯಿಂಟ್ ನ. ತೋರ್ಸಿದ್ದಾರೆ ಅಂತಂದ್ರೆ ಆ ಜಾಗಕ್ಕೂ ಆ ಮೆಜರ್ಮೆಂಟ್ಗೂ ಸೇರಿನೇ ದುಡ್ಡು ತಗೊಂಡಿದ್ದಾರೆ ತಾನೇ ಅವರು? ಇವ್ರು ಆ ರೀತಿ ಮಾಡಿದ್ದಾರೆ. ಇವ್ರಲ್ಲ, ಆ ಮಾರಾಟ ಮಾಡಿದವ್ರು ಹಂಗ್ ಮಾಡಿದಾರಲ್ವಾ? ಹೌದು, ಮಾಡಿದ್ದಾರೆ. ಅದನ್ನ ಹೇಳಿ, ಅದನ್ನೇ ನಾನು ಕೇಳ್ತಾ ಇದ್ದೀನಿ. ತೋರ್ಸಿದ್ದಾರೆ, ಆ ಜಾಗ ಖಾಲಿ ಇರ್ಬೋದು ಅದು, ಆದ್ರೆ ಮಾರಾಟ ಮಾಡ್ಬೇಕಾದ್ರೆ ನಿಮ್ ಜಾಗನು ಸೇರ್ಸಿನೇ ಮಾರಾಟ ಮಾಡಿದಾರಲ್ವಾ? ನಮ್ ಜಾಗ ಸೇರ್ಸಿ ಇವ್ರು ಮಾರಾಟ ಮಾಡಿದ್ರು, ತೋರ್ಸ್ಬಿಟ್ಟು ಮಾರಾಟ ಮಾಡಿದ್ದಾರೆ ಬೋಗಸ್ ಮಾಡಿ. ನೀವ್ ಅರ್ಥನೇ ಮಾಡ್ಕೋತ ಅದನ್ನೇ ರೀ ಸೇರ್ಸ್ಬಿಟ್ಟು ಮಾಡಿದ್ದಾರೆ ಅಂತಂದ್ರೆ, ಅದನ್ನೇ ರೀ ತೋರ್ಸಿದ್ದಾರೆ ಅಂದ್ರೇನು, ಸೇರ್ಸಿದ್ದಾರೆ ಅಂದ್ರೇನು? ಹೌದು ಮೇಡಮ್. ನಿಮ್ ಜಾಗ ತೋರ್ಸಿದ್ದಾರೆ ಅಂದ್ರೆ ಅದಕ್ಕೂ ರಿಜಿಸ್ಟರ್ ಆಫೀಸ್ ಅಲ್ಲಿ ದುಡ್ಡು ಕಟ್ಟಿದಾರಲ್ಲ ಅವರು, ಆ ಜಾಗಕ್ಕೂ 5 ಗುಂಟೆಗೂ ಸೇರ್ಸಿನೇ ತಾನೇ ಸೈಟ್ ಅವ್ರು ಪರ್ಚೇಸ್ ಮಾಡಿರೋದು ದುಡ್ಡು ಕೊಟ್ಟು. ಇವರು ಇಲ್ಲಿ 77ರಲ್ಲಿ ಅವ್ರ ಅಪ್ಪನಿಗೆ ಮೋಸ ಮಾಡಿ ಬರದ್ರಲ್ಲ, ಅಲ್ಲಿಂದ ಇದ್ರ ಮೇಲೆ ಮಾಡ್ಕೊ ಬಂದ್ರಿ ಇವರು. ಅದನ್ನೇ ನಾನು ಹೇಳ್ತಾರೆ. ಮತ್ ನೀವ್ ಅವಾಗ್ಲಿಂದ ಯಾಕೆ ಕೋರ್ಟ್ ಅಲ್ಲಿ ಫೈಟ್ ಮಾಡ್ಲಿಲ್ಲ? ಯಾವಾಗ ಮೇಡಮ್? ನೀವ್ ಅವಾಗ್ಲಿಂದ ಯಾಕೆ ಹೋರಾಟ ಮಾಡ್ಲಿಲ್ಲ? ಮೇಡಮ್, ನಾವು ನಮ್ ಜಾಗ ಖಾಲಿ ಜಾಗ ಇತ್ತು, ಇವ್ರು ಹೆಂಗ್ ಇವ್ರು ತೋರ್ಸಿ ಮಾರ್ತಾವ್ರೆ ಅನ್ನೋದು ನಮಗೆ ಗೊತ್ತಿಲ್ಲ ವಿಷಯ. ನಮ್ದು ಖಾಲಿ ಜಾಗ ಕೇಸ್ನ ಯಾರ ಮೇಲೆ ಹಾಕ್ಬೇಕು ಹೇಳಿ? ಮಾರಾಟ ಮಾಡಿದ್ರಲ್ವಾ, ಅವ್ರ ಮೇಲೆ ಹಾಕ್ಬೇಕಲ್ವಾ ನೀವು ಕೇಸು? ಯಾರ ಮೇಲೆ? ನಮ್ ಜಾಗ ಇವತ್ತು ಹಂಗೆ ಖಾಲಿ ಇದೆಯಲ್ಲ, ನಾವ್ ಯಾಕೆ ಹಾಕೋಣ ಅವ್ರ ಮೇಲೆ? ಇವ್ರು ಈಗ ಬಂದಿರೋದು ಅಲ್ಲ ದೇವರಾಜ್ ಅವರೇ, ನೀವ್ ಅರ್ಥನೇ ಮಾಡ್ಕೋತಾ ಇಲ್ವಲ್ರಿ? ಅವ್ರು ನಿಮ್ ಜಾಗ ಖಾಲಿ ಇರ್ಬೋದು. ಪುಷ್ಪ ಅವ್ರು 2020ರಲ್ಲೇ ಪರ್ಚೇಸ್ ಮಾಡಿದಾರಲ್ವಾ? ಹೌದು, 20ರಲ್ಲಿ ನಮ್ಗೆ ನಿಮ್ ಜಾಗ ಖಾಲಿ ಇರ್ಬೋದಪ್ಪ, ನಿಮ್ ಜಾಗ ಖಾಲಿ ಇರ್ಬೋದು, ಆದ್ರೆ ಆ ಖಾಲಿ ಜಾಗಕ್ಕೂ ಅವ್ರು ದುಡ್ಡು ಕೊಟ್ಟಿದಾರಲ್ವಾ ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ? ಈಗ ಅವರು ಏನು ನಮ್ ಜಾಗ ಖಾಲಿ ಇತ್ತಲ್ವಾ, ನಮ್ ಜಾಗ ಖಾಲಿ ಇದ್ಕ ಅವ್ನು ಯಾರೋ ಬ್ರೋಕರ್ ತೋರಿಸ್ಬಿಟ್ಟು ಇವ್ರು ದುಡ್ಡು ಕಟ್ಬಿಟ್ರೆ ಅದು ನಿಮ್ ಜಾಗ ಅಂತ ಅವ್ರಿಗೇನ್ರಿ ಗೊತ್ತಿದೆ? ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ದೇವರಾಜ್ ಅವರೇ? ಇವಾಗ ನೀವು ಒಂದ್ ನಿಮಿಷ ರೀ, ನೀವ್ ಯಾವ್ದೋ ಜಾಗ ತಗೊಳಕ್ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಮಾರಾಟ ಮಾಡೋನು ನಿಮ್ಗ ಜಾಗ ತೋರಿಸ್ತಾನೆ, ನೀವು ಅದಕ್ಕೆ ದುಡ್ಡು ಕೊಟ್ಬಿಟ್ಟು ತಗೋತೀರಾ. ನಾಳೆ ದಿವಸ ಯಾರೋ ಬಂದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ದೇವರಾಜ್, ಒಂದ್ ನಿಮಿಷ. ನಿಮ್ಗೆ ಅನ್ಯಾಯ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಅದು ನಿಮ್ ಜಾಗನೇ ಇರಬಹುದು. ಪೂರ್ತಿ ಕೇಳಿಸ್ಕೊಳ್ಳಿ.
ಅದು ನಿಮ್ಮ ಜಾಗನೇ ಇರಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಅನ್ಯಾಯ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಪುಷ್ಪ ಅವ್ರು ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದಿದೆಯಲ್ಲ ಅದು ತಪ್ಪು. ಯಾಕೆಂದ್ರೆ ಅವರೇ ಮೋಸ ಹೋಗಿದ್ದಾರೆ, ಹೌದು ಅವರೇ ಜಾಗ ತಗೊಳ್ಳುವಾಗ ಮೋಸ ಹೋಗಿದ್ದಾರೆ. ಸೊ ನೀವು ಜಾಗನ ಯಾರು ಮೋಸದಿಂದ ಮಾರಾಟ ಮಾಡಿದ್ರು ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಅದನ್ನೇ ನಾನು ಅವ್ರಿಗೆ ಹೇಳಿದ್ದೀನಿ. ನೀವು ಅವ್ರ ಹತ್ರ ನೀವು ಹೋರಾಡ್ಬೇಕೆ ಹೊರತು ಪುಷ್ಪನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಪುಷ್ಪನ್ ಗೊತ್ತಿಲ್ಲ ಇದು. ಪುಷ್ಪ ಅವರೇ ಮೋಸ ಹೋಗಿದ್ದಾರೆ. ನಿಮ್ಮ ಜಾಗನ ನೀವು ಅವತ್ತೇ ಬಂದು ನೀವು ಹಾಕಬೇಕಾಯ್ತು, ಫೆನ್ಸಿಂಗ್ ಹಾಕೋಬೇಕಾಯ್ತು. ಪುಷ್ಪ ಅವರೇ ಮೋಸ ಹೋಗಿದ್ದಾರೆ ಇದರಲ್ಲಿ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ಅವ್ರ ಹತ್ರ ಗಲಾಟೆ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಎಸ್, ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ದೇವರಾಜ್ ಅವರೇ ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ಒಟ್ಟಾರೆಯಾಗಿ ಈ ಲ್ಯಾಂಡ್ ಇಶ್ಯೂಸ್ ಅಂದ್ರೇನೆ ಹಾಗೆ, ಹಿಂದಿಂದ ಬಂದಿರೋದು ಯಾರ್ಯಾರೋ ಹೆಂಗೆಂಗೋ ಮಾರಾಟ ಮಾಡ್ಬಿಟ್ಟಿರ್ತಾರೆ, ಲಿಟಿಗೇಷನ್ಸ್ ಇರುತ್ತೆ, ದಾಖಲೆಗಳನ್ನ ಪರಿಶೀಲನೆ ಮಾಡಿರೋದಿಲ್ಲ, ಮತ್ತೆ GPA ಹೋಲ್ಡರೋ ಲ್ಯಾಂಡ್ ಓನರೋ ಯಾರೋ ಏಜ್ ಆದವರು ಎಲ್ಲೋ ಇರ್ತಾರೆ, ಅದ್ರ ಮಾಹಿತಿ ಇರೋದಿಲ್ಲ. ಸರಿಯಾಗಿ ದಾಖಲೆಗಳನ್ನ ಸಂಗ್ರಹ ಮಾಡಿ ಅದನ್ನ ನೋಡಿ ಮಾಡಿ ಲೀಗಲ್ ಅಡ್ವೈಸ್ ತಗೊಂಡು ಮುಂದುವರಿಯೋದು ಒಳ್ಳೇದು. ಈಗ ಪುಷ್ಪ ಅವ್ರು ಏನು ಕಾನೂನು ಹೋರಾಟಕ್ಕೆ ಇಳಿತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ವೈರಲ್ ಆಗಿ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಅಂತೂ ಅವ್ರಿಗೆ ಬರ್ತಾ ಇರೋದಂತೂ ಸದ್ಯ. ಆದರೆ ಅವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.